ಮುಚ್ಚಿದ್ ಯಾಕೆ? ಆದ್ರೆ ಪ್ರೀ ಪ್ಲಾನ್ ಆಗಿ ಮೊಟ್ಟೆಗಳು ಎಲ್ಲಿಂದ ಬಂತು? ಎಲ್ಲ ಮೊಟ್ಟೆ ಅಂಗಡಿ ಇತ್ತು ಅಲ್ಲಿ ಸುತ್ತಮುತ್ತ, ಎಲ್ಲ ಕಾಂಗ್ರೆಸ್ ಆಫೀಸ್ ಇಂದ ಕರಿ ಕೋಟ್ ಎಲ್ಲ ಹಾಕೊಂಡ್ ಬಂದಿದ್ರು, ಅಲ್ಲಿ ಲಾಯರ್ ಹೆಸರಲ್ಲಿ ಬಂದಿದ್ರು. ಅಲ್ಲಿ ಬಂದವರು ಯಾರು? ಎಲ್ಲ CCTV ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಆಗಿದೆ ಅಂತ ಮಾಧ್ಯಮದವರು ಎಲ್ಲ ತೋರಿಸಿದ್ದಾರೆ. BK ಹರಿಪ್ರಸಾದ್ ಹೇಳಿದ್ರು, ನಾವೇನೋ ಮೊಟ್ಟೆಗಳು ತಗೊಂಡು ನಾವೇ ಹೋಗಿದ್ರಂತೆ. ನಾಚಿಕೆ ಆಗಲ್ಲ ನೀವು? ಬಸ್ಸೇ ಪೊಲೀಸ್ ಬಸ್ ಅಲ್ಲಿ ಮೊಟ್ಟೆ ಅಂಗಡಿ ಬರ್ತೈತೆ ನಿಮ್ದು? ಪೊಲೀಸ್ ಅವ್ರಿಗೆ ಏನಾನ ಮೊಟ್ಟೆ ಕೊಟ್ಟಿದ್ರ ನೀವೇನಾನ? ಅಂಗನವಾಡಿ ಮಕ್ಕಳಿಗೆ ಕೊಡಕ್ ಯೋಗ್ಯತೆ ಇಲ್ಲ, ಪೊಲೀಸ್ ಅವ್ರಿಗೆ ಮೊಟ್ಟೆ ಕೊಟ್ಟಿದ್ರ? ಹೆಂಗ್ ಬಂತು? ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಪೊಲೀಸ್ ವ್ಯಾನ್ ಅಲ್ಲಿಂದಾನೆ ಮೊಟ್ಟೆಗಳು ಹಾಕಿದ್ರು ಅಂತ. ಹಂಗಾರೆ ಪೊಲೀಸ್ ಅವರೇ ತಂದ್ಕೊಟ್ಟಿರ್ಬೇಕು ನಮ್ಗೆ. ಹಂಗಾರೆ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ? ಹೇಳಿ. ಹೇಳಕ್ಕೂ ಒಂದು ಮಾನ ಮರ್ಯಾದೆ ಇರ್ಬೇಕು. ಅದಾದ್ಮೇಲೆ ಹರೀಶ್ ಅವರು ನಮ್ಮ ಮೆರವಣಿಗೆಗೆ ಬರ್ಬೇಕು ಅಂತ ನಡ್ಕೊಂಡ್ ಬರ್ತಾ ಇದ್ರು. ರೋಡ್ ಅಲ್ಲಿ ನಿಲ್ಸಿ ಅವ್ರಿಗೆ ಹೊಡೆದಿದ್ದಾರೆ, ಎದೆಗೆ, ತಲೆಗೆ, ಮೊಟ್ಟೆಯಿಂದ ಎಲ್ಲ ಹೊಡೆದಿದ್ದೀರ. ನಮ್ಮ ಅಶ್ವಥ್ ನಾರಾಯಣ್, ನಮ್ಮ ಮಲ್ಲೇಶ್ವರಂ ಶಾಸಕರು, ಅವ್ರ ಮೇಲೆ ಹಲ್ಲೆ ಮಾಡಿದ್ದೀರಾ. ನಮ್ಮ ಕಾರ್ಯಕರ್ತರುಗಳ ಮೇಲೆ ಹಲ್ಲೆ ಮಾಡಿದ್ದೀರಾ. ಅಂದ್ರೆ ಇದೆಲ್ಲ ಪೂರ್ವ ನಿಯೋಜಿತವಾದಂತ ಗುಂಡಾಗಿರಿ. ಇದು ವಿಧಾನಸೌಧದಲ್ಲಿ ಇದೇ ಹರಿಪ್ರಸಾದ್ ಅವರು ರಾಜ್ಪಾಲರನ್ನ ಅಡ್ಡ ಹಾಕಿದ್ರು. ರಾಜ್ಪಾಲರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಅದೆಲ್ಲ ರೆಕಾರ್ಡ್ ಅಲ್ಲಿದೆ. ಇದೇ ಐವಾನ್ ಡಿಸೋಜಾ ರಾಜ್ಭವನ್ಗೆ ನಾನು ಬಾಂಗ್ಲಾದೇಶದವ್ರನ್ನ ಕರ್ಕೊಂಡ್ಬಂದು ಹಲ್ಲೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದು ರೆಕಾರ್ಡ್ ಅಲ್ಲಿದೆ. ಅಂದ್ರೆ ಬಾಂಗ್ಲಾದೇಶಕ್ಕೂ ನಿಮ್ದು ಹೆಂಗ್ ಲಿಂಕ್ ಇದೆ? ಒಳ್ಳೆ ಲಿಂಕ್ ಇದೆಯಲ್ಲ. ಇವಾಗ ಕಾಕ್ರೋಚ್ ಪಾರ್ಟಿ ಲಿಂಕು, ಈ ಬಾಂಗ್ಲಾದೇಶ ಎಲ್ಲ ಲಿಂಕ್ ತಾನೆ. ಅಂದ್ರೆ ಕಾಂಗ್ರೆಸ್ ಅಂದ್ರೆ ಈ ಗೂಂಡಾಗಿರಿ ಮಾಡುವಂತದ್ದೇ ಕಾಂಗ್ರೆಸ್. ನಾನು ಹುಬ್ಳಿ ಹೋಗಿದ್ದೆ, ಹುಬ್ಳಿ ಧಾರವಾಡ. ಸ್ಟೂಡೆಂಟ್ಸ್ KPSC ಎಕ್ಸಾಮೇ ಮಾಡಿಲ್ಲ ಅಂತ ಹೇಳಿ ಸುಮಾರು ಲಕ್ಷಾಂತರ ಯಾರ್ಯಾರು ಎಕ್ಸಾಮ್ ಬರಿಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ರು. ಅವರೆಲ್ಲ 10 ಬಾರಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ನಾವು ಪ್ರೊಟೆಸ್ಟ್ ಮಾಡ್ಬೇಕು, ಬಿಡಿ 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 ಅಂತ. ಅಂಗಲಾಚಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಾಲ್ ಹಿಡ್ಕೊಂಡಿದ್ದಾರೆ. ನಿಮ್ ಯೋಗ್ಯತೆಗೆ ಪರ್ಮಿಷನ್ ಕೊಡ್ಲಿಲ್ಲ ನೀವು. ಇವತ್ತು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಡೆಮಾಕ್ರಸಿ ಅಂತ. ನೀವು ಪರ್ಮಿಷನ್ ಕೊಡ್ಲಿಲ್ಲ, ಅವ್ರನ್ನ ಹತ್ತಿಕ್ಕಂದ್ರಿ. ಆಮೇಲೆ ಬಿಜೆಪಿ ಲೆಟರ್ ಅಲ್ಲಿ ನಾವು ಪರ್ಮಿಷನ್ ತಗೊಂಡು ಅವ್ರಿಗೆ ಹೋರಾಟ ಮಾಡಕ್ಕೆ ಅವಕಾಶ ಕೊಟ್ರಿ ವಿದ್ಯಾರ್ಥಿಗಳಿಗೆ. ದಟ್ ಈಸ್ ಗ್ರೇಟ್. ಬಿಜೆಪಿ ಅಂದ್ರೆ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ರಿ. ನಾವು ಅವತ್ತು ಲಾಠಿ ಚಾರ್ಜ್ ಮಾಡಿದ್ರಿ, ನೀವು ರಸ್ತೆಗಳಲ್ಲಿ ನಾಕಾಬಂದಿ ಮಾಡಿದ್ರಿ, ವಿದ್ಯಾರ್ಥಿಗಳೆಲ್ಲ ಹೊಡೆದ್ರಿ ನೀವು. ಅವಾಗ ಎಲ್ಲೋಗಿತ್ತು ನಿಮ್ಗೆ? ವಿದ್ಯಾರ್ಥಿಗಳ ಬೆಂಬಲ ಕೊಡ್ತಾರಂತೀವಿ. ಮನೆ ಆಳ ಕಾಂಗ್ರೆಸ್ ಅವರಿಗೆ ಬೆಂಬಲ ಅಲ್ಲ, ಇದು ದ್ರೋಹ ಬಗಿತಾ ಇದ್ದೀರಾ ನೀವು. ಬೇರೆ ದೇಶದ ಹಣ ತಗೊಂಡ್ಕೊಂಡು ಇವತ್ತು ದೇಶದಲ್ಲಿ ಅಜಾಗರೂಕತೆ. ಬಾಂಗ್ಲಾದೇಶದಲ್ಲಿ ಹೆಂಗಾಯ್ತು, ನೇಪಾಳದಲ್ಲಿ ಹೆಂಗಾಯ್ತು, ಇವೆಲ್ಲ ಯಾರಿಗ್ ಬೇಕು? ಪಾಕಿಸ್ತಾನದವ್ರಿಗೆ ಬೇಕು, ಚೈನಾಗ್ ಬೇಕು. ಬೇರೆ ದೇಶದವ್ರಿಗೆ ಭಾರತ ಒಟ್ಟಿಗಿರೋದು ಬೇಕಾಗಿಲ್ಲ. ಕಾಂಗ್ರೆಸ್ ಅವ್ರಿಗೆ ದೇಶ ಹಾಳಾದ್ರೂ ಸರಿ, ಇವ್ರ ಮನೆತನ ಚಂದಾಗಿರ್ಬೇಕು. ಅಮ್ಮ ಪಾರ್ಲಿಮೆಂಟ್ ಅಲ್ಲಿ, ಮಗನು ಪಾರ್ಲಿಮೆಂಟ್, ಮಗಳು ಎಲ್ಲ, ಇವ್ರ ಕುಟುಂಬ ಚಂದಾಗಿರ್ಬೇಕು ಅಂತ ಹೇಳಿ ಇವತ್ತು ಈ